ಜೈ ಶ್ರೀರಾಮ್. ನಮಸ್ಕಾರ. ನೋಡಿ, SLV ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ ಕಡೆಯಿಂದ ಈ ಥರ ರೆಡಿ ಮಾಡಿಕೊಡ್ತೀವಿ ನಾವು. ಲಕ್ಷ್ಮಿಯ ಒಂದು ಶರೀರ ಬಾಡಿಯನ್ನು ನೀವು ಈ ಥರ ಇಟ್ಕೊಂಡು ಕಮಲ ಮೇಲೆ ಇಟ್ಟಿರೋ ಥರ, ನಂದಿ ಮೇಲೆ ಇಟ್ಟಿರೋ ಥರ ನೀವು ರೆಡಿ ಮಾಡ್ಕೊಬೋದು. ಇದು ಫ್ಲೆಕ್ಸಿಬಲ್. ನೋಡಿ, ಈ ಥರ ನಿಮಗೆ ಈ ಕಲರ್ ಆಗಿದ್ರೆ ನೋಡಿ ಈ ಥರ ಬರುತ್ತೆ ಕೈ. ಇದೊಬ್ಬ ಕಸ್ಟಮರ್ ಕೇಳಿದ್ದಾರೆ, ಕಸ್ಟಮೈಸ್ ಮಾಡಿದ್ದೀವಿ. ಅವ್ರು ಬಂದು ಡೆಲಿವರಿ ತೊಗೊಂಡು ಹೋಗ್ತಾರೆ. ನೋಡಿ, ಈ ಥರ ಬರುತ್ತೆ ನಿಮಗೆ. ಕೈ ಕಾಲೆಲ್ಲ ರಿಮೂವಬಲ್ಲು. ಈ ಥರ ಬರುತ್ತೆ ನಿಮಗೆ ಬಾಡಿ ಪೂರ್ತಿ. ನೋಡಿ, ಈ ಥರ ಹಿಂಗೆ ಇಟ್ಕೊಬೋದು. ತುಂಬ ಅದ್ಭುತವಾಗಿರುತ್ತೆ. ನೋಡಿ, ನೀವು ಈಗೆಲ್ಲ ಸೀರೆ ನೀವೇ ಉಡ್ಸ್ಕೊಡ್ಬೋದು. ಇಲ್ಲಾಂದರೆ ಸೀರೆ ತಂದು ಕೊಟ್ಟರೆ ನಾವು ಸೀರೆನ ಅದನ್ನು ಉಡ್ಸ್ಕೊಡ್ತೀವಿ. ಬಾಡಿ ಥರ ಪೂರ್ತಿ ಸಿಗುತ್ತೆ, ಕೈ ಕಾಲು ಸಿಗುತ್ತೆ, ಆಮೇಲೆ ಫೇಸು ಸಿಗುತ್ತೆ ನಿಮಗೆ. ಇಲ್ಲ ಬರೀ ಬಾಡಿ ಮಾತ್ರ ಸಾಕು ಅಂತಂದರೆ ನೀವು ಬಾಡಿ ಮಾತ್ರ ಇಟ್ಕೊಬೋದು. ಇದರಲ್ಲಿ ಎಡಗೈ ತೆಗೆದುಬಿಟ್ಟು ನೀವು ಕೆಲವೆಲ್ಲ ಏನು ಬೇಕಂದರೆ ಈ ಬಿಂದಿಗೆ ಇಟ್ಕೊಂಡಿರ್ತಾರ ಅಥವಾ ಅಮ್ಮನವ್ರು ಈ ಥರ ಕೂತಿರ್ತಾರೆ, ಹಿಂಗೆ ಇಟ್ಕೊಬೋದು. ಇಲ್ಲ ಅಂದರೆ ಈ ಥರ ಇಟ್ಕೊಬೋದು. ಇಲ್ಲ ಈ ಕೈ ಉದ್ದ ಬೇಕು ನಮಗೆ ಈ ಥರ ಕೂತಿರೋದಂದ್ರೆ ಆ ಥರ ಕೂಡ ಮಾಡ್ಕೊಡ್ತೀವಿ ನಾವು. ಕೈ ಇದು ಮಾಡೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಬಿಂದಿಗೆ ಇಟ್ಕೊಳೋದು ಅಥವಾ ಚಿಕ್ಕದಾಗಿರ್ತಕ್ಕಂತಹ ಒಂದು ಧನಲಕ್ಷ್ಮಿ ಅಲಂಕಾರಕ್ಕೆ ತುಂಬ ಚೆನ್ನಾಗಿ ಬಿಂದಿಗೆ ಇಟ್ಬಿಟ್ಟು ಈ ಥರ ಕಾಯಿ ನಿಂಗೆ ಬೀಳೋ ಥರ ಮಾಡ್ಕೊಬೋದು. ಅಥವಾ ಒಂದು ಮಗು ಇಟ್ಕೊಂಡಾಗ ಸಂತಾನ ಲಕ್ಷ್ಮಿ ಥರ ಮಾಡ್ಕೊಬೋದು. ಅಥವಾ ಬೇರೆ ಯಾವ ಥರನೋ ಇಲ್ಲಿ ಒಂದು ಆಯುಧ ಇಟ್ಕೊಂಡ್ಬಿಟ್ಟು ಆಯುಧ ಬೇರೆ ಇಡ್ಬೋದು ಬೇಕಾ ಇದರಲ್ಲಿ. ಹಿಂಗೆ ಆಯುಧ ಇಟ್ಬಿಟ್ರೆ ಅಮ್ಮನವರು ಆಯುಧ ಇಟ್ಕೊಂಡು ಕೂತ್ಕೊಂಡಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದನ್ನು ರೆಡಿ ಮಾಡ್ಕೊಬೋದು. ಎಲ್ಲ ರಿಮೂವಬಲ್. ಈ ಬಾಡಿ ಎಲ್ಲ ಈ ಥರ ಬರುತ್ತೆ ನಿಮಗೆ. ಯಾವ್ದಾರ ಬೇಕಾದರೆ ಸಂಪರ್ಕಿಸಿ, ಆರ್ಡರ್ ಕೊಟ್ಟರೆ ರೆಡಿ ಮಾಡ್ಕೊಡ್ತೀವಿ. ಜೈ ಶ್ರೀರಾಮ್.